ಸಚಿವ ಪ್ರಿಯಾಂಕ್ ಖರ್ಗೆ ಹಾಗೂ ಛಲವಾದಿ ಮಧ್ಯೆ ನಾಯಿ ವಿಚಾರದ ಫೈಟ್, ನಾಯಿ ಅನ್ನುವಂತಹ ಶಬ್ದ ಬಳಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಫೈಟ್ ಜೋರಾಗಿ ನಡೀತಾ ಇತ್ತು. ಪ್ರಿಯಾಂಕ್ ಖರ್ಗೆ ಬೆಂಬಲಿಗರು ಇಂಕ್ ದಾಳಿಯನ್ನ ಮಾಡೋದಕ್ಕೆ ಯತ್ನಿಸಿದ್ರು. ರಾಜ್ಯಪಾಲರಿಗೆ ಕೆಲವೇ ಕ್ಷಣಗಳಲ್ಲಿ ಛಲವಾದಿ ನಾರಾಯಣಸ್ವಾಮಿ ಅವರು ಈ ಕುರಿತಂತೆ ದೂರು ಕೊಡ್ತಾರೆ. ಯಾಕಂದ್ರೆ ಅವರು ಪರಿಷತ್ನ ವಿಪಕ್ಷ ನಾಯಕರು, ಅವ್ರ ಜೊತೆಗೆ ಇಂಥ ವರ್ತನೆ. ನಾವೆಲ್ಲ ಅಂಬೇಡ್ಕರ್ ಹುಟ್ಟು ಹಾಕಿದಂತಹ ಹುಲಿಗಳು, ನಾಯಿಗಳಲ್ಲ ಅನ್ನೋ ಹೇಳಿಕೆಯನ್ನ ಪ್ರಿಯಾಂಕ್ ಖರ್ಗೆ ಅವರು ಕೊಟ್ಟಿದ್ದಾರೆ. ಛಲವಾದಿ ನಾಯಿ ಅಂದಿದ್ದಕ್ಕೆ ಪದ್ಮಭೂಷಣ ಏನಾದರೂ ಕೊಡಬೇಕಿತ್ತಾ, ರಾಜ್ಯೋತ್ಸವ ಪ್ರಶಸ್ತಿಗೆ ರೆಕಮೆಂಡ್ ಮಾಡಬೇಕಾ ಅಂತ ವ್ಯಂಗ್ಯವಾಡಿದ್ದಾರೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರು. ಆ ಮೂಲಕ ತಮ್ಮ ಬೆಂಬಲಿಗರು ಏನು ಮಾಡಿದ್ರು ಅದನ್ನು ಸಮರ್ಥಿಸಿಕೊಳ್ತಾ ಇರಂಗೆ ಕಾಣಿಸ್ತಾ ಇದೆ. ರಾಹುಲ್ ಗಾಂಧಿ ಕೇಳ್ತಾರೆ, ಅವ್ರಿಗೆ ಮತಿಭ್ರಮಣೆ ಆಗಿದೆಯೋ ಏನೋ ನನಗೆ ಗೊತ್ತಿಲ್ಲ, ನಮ್ದು ಎಷ್ಟು ಫ್ಲೈಟ್ಗಳನ್ನು ಅವರು ಉರುಳಿಸಿದ್ರು ಹೊಡೆದು ಅಂತ ಕೇಳ್ತಾರೆ. ಯು ಆರ್ ಅನ್ಫಿಟ್ ಟು ಬಿ ಎ ಅಪೋಸಿಷನ್ ಲೀಡರ್. ಖರ್ಗೆ ಅವರು ನಿನ್ನೆ ಮಾತಾಡ್ತಾ ಹೇಳ್ತಾರೆ, ಚುಟ್ಪುಟ್ ಯುದ್ಧ ಆಗಿದೆ, ಚುಟ್ಪುಟ್ ಯುದ್ಧ ಆಗಿದೆ, ನಮ್ ಪಾಕಿಸ್ತಾನ ಅಂತಂದ್ರೆ ಯಾವ ದೇಶದಲ್ಲಿದ್ದಾರೆ ಇವರು? ನಿಮ್ ಪಾಕಿಸ್ತಾನ ಆದ್ರೆ ನಮ್ಮ ಹಿಂದೂಸ್ತಾನ ಏನ್ ಮಾಡ್ತು? ನೀವು ಯಾರ ಪರ ಇದ್ದೀರಿ? ಡಿಕ್ಲೇರ್ ಮಾಡ್ಕೊಳ್ಳಿ ಓಪನ್ ಆಗಿ, ನಾವ್ ಯಾರ ಕಡೆ ಅಂತ. ಗುಲ್ಬರ್ಗಾದಲ್ಲಿ ಆನೆ ಹಾದು ಹೋಗ್ತಿದ್ರೆ ಅನೇಕ ಬೀದಿ ಎಲ್ಲ ಇರ್ತಕ್ಕಂಥ ನಾಯಿಗಳು ಎಲ್ಲ ಬಗಳ್ತವೆ. ಆನೆ ಯಾರು ಅಂತ ಹೇಳ್ಬೇಕಾ? ಪ್ರಧಾನಮಂತ್ರಿ ನಾರಿ ಬಗಳೋರು ಇಲ್ಲಿ ಬಾವು ಅಂತ ಬಗಳಲ್ವಾ? ಅದೇ ಪ್ರಿಯಾಂಕ ಖರ್ಗೆ ರೀ ಬಂದಿರೋದು. ಪ್ರಿಯಾಂಕ ಖರ್ಗೆ ಅವ್ರು ನೋವಾಗಿದ್ರೆ ನಂದು ವಿಷಾದ ಇದೆ, ವಾಪಸ್ ತೆಗೆದ್ಬಿಟ್ಟು ಅಷ್ಟೇ. ಬಂದಿರೋದು ಪ್ರಿಯಾಂಕ ಖರ್ಗೆ ಅವ್ರು ನೋವಾಗಿದ್ರೆ ನಂದು ವಿಷಾದ ಇದೆ, ವಾಪಸ್ ತೆಗೆದ್ಬಿಟ್ಟು ಅಷ್ಟೇ. ಅವ್ರದ್ದು ಸ್ಟೇಟ್ಮೆಂಟ್ ನೋಡಿದೆ ನಾನು. ಒಂದು ಸ್ಪಷ್ಟವಾಗಿ ಹೇಳ್ಬಿಡ್ತೀನಿ ಎಲ್ಲ ನಮ್ಮ ಮೀಡಿಯಾ ಸ್ನೇಹಿತರಿಗೆ, ಇನ್ಮೇಲಿಂದ ಅವ್ರು ಹೇಳೋದಕ್ಕೆ ನಾನು ರಿಯಾಕ್ಟ್ ಮಾಡೋದಿಲ್ಲ. ಯಾಕಂದರೆ ಅವರು ಒಂದು ಚಾಲೆಂಜ್ ಹಾಕಿದ್ರು, ನಾನು ದಾಖಲೆಗಳು ಕೊಟ್ಟೆ. ಅವ್ರಿಗೆ ಸ್ವಲ್ಪನ ಗೌರವ ಇದ್ದರೆ ರಾಜೀನಾಮೆ ಕೊಟ್ಟು ಅವ್ರು ಏನು ಪ್ರಶ್ನೆ ಕೇಳ್ತಾರೆ, ಎಲ್ಲಿ ಕೇಳ್ತಾರೆ ಅದಕ್ಕೆ ಉತ್ತರ ಕೊಡ್ತೀನಿ. ಅಲ್ಲಿ ತನಕ ಕೊಡೋಕ್ಕೆ ನನಗೆ ಇಷ್ಟ ಇಲ್ಲ. ನಂಬರ್ 1. ನಿನ್ನೆ ವಿಚಾರದ ಬಗ್ಗೆ ಅವರೇನು ಹೇಳಿದ್ರು, ಪ್ರಿಯಾಂಕ್ ಖರ್ಗೆ ಪ್ರೇರಣೆ ಕೊಟ್ಟಿದ್ದಾರೆ ಅದಕ್ಕಾಗಿದೆ ಅಂತ. ಅವರು ಪ್ರಚೋದನೆ ಕೊಟ್ಟಿದ್ದು ಹೇಳಿಲ್ಲ. ಏನಂದ್ರು, ನನಗೆ ನಾಯಿ ಅಂತ ಹೇಳಿದ್ರು. ಕರೆಕ್ಟಾ? ಈಗ ನಾಯಿ ಅಂತ ಹೇಳ್ಬಿಟ್ಟು ಚಿತ್ತಾಪುರಿಗೆ ಬಂದರೆ ಅವರಿಗೇನು ಪದ್ಮಭೂಷಣ್ ಕೊಡಬೇಕಾ, ಭಾರತ ರತ್ನ ಕೊಡಬೇಕಾ?